ಬೆಂಗಳೂರಿನ 110 ಹಳ್ಳಿಗಳಿಗೆ ಕಾವೇರಿ ನೀರು ಪೂರೈಸುವ ಯೋಜನೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದರು. 1886 ಕೋಟಿ ವೆಚ್ಚದ ಕಾಮಗಾರಿಗೆ ಕೆಆರ್ಪುರ ಕ್ಷೇತ್ರದ ಹೊರಮಾವು ಅಗ್ರದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು. ಪಾಲಿಕೆಗೆ ಹೊಸದಾಗಿ ಸೇರ್ಪಡೆಯಾದ 110 ಹಳ್ಳಿಗಳಿಗೆ ಕಾವೇರಿ ನೀರು ಪೂರೈಸೋಕೆ ಸರ್ಕಾರ ಮುಂದಾಗಿದ್ದು, ಈ ಹಿನ್ನೆಲೆಯಲ್ಲಿ ಇವತ್ತು ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಚಿವರಾದ ಕೆಜೆ ಜಾರ್ಜ್, ಮೇಯರ್ ಜಿ ಪದ್ಮಾವತಿ ಸೇರಿದಂತೆ ಹಲವು ನಾಯಕರುಗಳು ಭಾಗಿಯಾಗಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ನುಡಿದಂತೆ ನಡೆವ ಸರ್ಕಾರ, ನಿಮಗೆ ನೀಡಿದ ಭರವಸೆಗಳನ್ನು ಈಡೇರಿಸಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಬೆಂಗಳೂರನ್ನ, ಕರ್ನಾಟಕವನ್ನ ಮತ್ತಷ್ಟು ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ನಗರ ಪಾಲಿಕೆ ಸದಸ್ಯರುಗಳೇ, ಇತರ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಅಧಿಕಾರಿ ಸ್ನೇಹಿತರೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಒಂದು ಸ್ಮರಣೀಯ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನೂರ 10 ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆಗೆ ಶಂಕುಸ್ಥಾಪನೆಯನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಈ 110 ಹಳ್ಳಿಗಳು 2007ನೇ ಇಸ್ವಿನಲ್ಲಿ ಬೆಂಗಳೂರು ನಗರ ಪಾಲಿಕೆಗೆ ಸೇರ್ಪಡೆ ಆದವು. ಆಗ ಅರವಿಂದ್ ಲಿಂಬಾವಳಿ ಅವರು ಮಂತ್ರಿ ಆಗಿದ್ರೆ ಏನೋ ಗೊತ್ತಿಲ್ಲ ನನಗೆ. ಆಮೇಲೆ ಆದ್ರ ಅವತ್ತು ಬೆಂಗಳೂರು ನಗರ ಪಾಲಿಕೆ 220. ಇವತ್ತು ಬೆಂಗಳೂರು ನಗರದ ಚರಿತ್ರೆಯಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದೀವಿ. ಬಹುಶಃ ಇವತ್ತು ಈ 110 ಹಳ್ಳಿಗಳಿಗೆ ಇವತ್ತು ನೀರು ಸರಬರಾಜು ಮಾಡಬೇಕಾದ್ರೆ ಬಹುಶಃ 2008ರಿಂದ ಇದಾಗದ ಕೆಲಸ. ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು, ಅದರಲ್ಲಿ ಸಮೇತ ಎಲ್ಲ ನಮ್ಮ ಶಾಸಕ ಮಿತ್ರರುಗಳು, ಅದರಲ್ಲಿ ಭೈರತಿ ಬಸವರಾಜ್ ಇರ್ಬೋದು, ಸೋಮಶೇಖರ್ ಇರ್ಬೋದು, ಮುನಿರತ್ನ ಇರ್ಬೋದು, ಲಿಂಬಾವಳಿ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಎಲ್ಲರೂ ಸೇರಿ ಇವತ್ತು ತಮ್ಮ ತಮ್ಮ ಜಾಗಗಳಿಗೆ ನೀರು ಕೊಡಿಸಬೇಕು ಉದ್ದೇಶದಿಂದ ಮುಖ್ಯಮಂತ್ರಿಯವರನ್ನ ಕೇಳಿಕೊಂಡಾಗ ಅವರು ಅದಕ್ಕೆ ಎಷ್ಟೇ ಹಣ ಆದರೂ ಪರವಾಗಿಲ್ಲ, ಬಹುಶಃ ತಮ್ಗೆ ಗೊತ್ತಿರ್ಬೋದು, ಈ ಪ್ರಸ್ತಾಪನೆಯನ್ನು ಜಯಕ್ಕೆ ಕಳಿಸಿದ್ದೀವಿ, ಆ ಜಯಕದಿಂದ ಅದು ತಡವಾಗ್ತದೆ ಅಂತ ಗೊತ್ತಾದ ಕೂಡಲೇ ನಮ್ಮ ಮುಖ್ಯಮಂತ್ರಿಯವರು ಈಗಾಗಲೇ ಅದಕ್ಕೆ ಹಣವನ್ನು ಒದಗಿಸುವಂಥ ಕೆಲಸ, ಪ್ಲಸ್ ನಮ್ಮ ಜಲಮಂಡಳಿ ಅಧ್ಯಕ್ಷರಾದ ತುಷಾರ್ ಅವರು ಮತ್ತು ಎಲ್ಲ ಇಂಜಿನಿಯರ್ಗಳಿದ್ದಾರೆ, ಅವರೆಲ್ಲ ಸಾಕಷ್ಟು ಶ್ರಮ ವಹಿಸಿ ಬಹುಶಃ ಯಾವುದೇ ಸಮಾರಂಭ ಆಗುವಾಗ ಬರೀ ಘೋಷಣೆ ಮಾಡ್ತಾರೆ, ಆದರೆ ಈ ಸಮಾರಂಭದಲ್ಲಿ ಸಂಪೂರ್ಣವಾಗಿ ಕಾಂಟ್ರಾಕ್ಟರ್ಗಳನ್ನ ಸಮೇತ ನೇಮಕ ಮಾಡಿ ಅವರಿಗೆ ಕಾಂಟ್ರಾಕ್ಟರ್ಗೆ ವರ್ಕ್ ಆರ್ಡರ್ ಕೊಟ್ಟು ಈ ಸಮಾರಂಭವನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಹೇಳಿದರು. ಅದರ ಪ್ರಕಾರವನ್ನು ಇದೊಂದು ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರದ